ನಮಸ್ಕಾರ. ಈಗ ನಾವು RBI ಆಫೀಸ್ ಅಟೆಂಡೆಂಟ್ 2026 ಎಕ್ಸಾಮ್ ಏನು ಬರೆದಿದ್ದೀವಿ, ಇದು ಏನಾಗಿದೆ ಅಂದರೆ ಬಹಳಷ್ಟು ಗ್ರ್ಯಾಜುಯೇಟ್ಸ್ ಅನ್ನೋದು ಅಪ್ಲೈ ಮಾಡಿದ್ದಾರೆ. ಇದಕ್ಕಿಂತ ಮೊದಲು 2017 ಕಾಲ್ಫಾರ್ಮ್ ಆಗಿತ್ತು. ಅದಾದಮೇಲೆ 2020 ಅಂದರೆ 2020 ಕಾಲ್ಫಾರ್ಮ್ ಆಗಿತ್ತು. ಅಲ್ಲಿನೂ ಸಹ ಬಹಳಷ್ಟು ಗ್ರ್ಯಾಜುಯೇಟ್ಸ್ ಎಕ್ಸಾಮ್ಸನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಸೆಲೆಕ್ಟೂ ಆಗಿದ್ದಾರೆ. ಈಗಲೂ ಇನ್ನು ಆ ಗ್ರ್ಯಾಜುಯೇಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಈಗ 2020 ಏನಾಯಿತು ಅಂದರೆ ಬಹಳಷ್ಟು ಜನ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವ್ರು ಅಪ್ಲೈ ಮಾಡಿದ್ದಾರೆ, ಸೆಲೆಕ್ಟೂ ಆಗಿದ್ದಾರೆ. ಈಗ ಪ್ರೆಸೆಂಟ್ ವರ್ಕ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಬ್ರು ಏನು ಮಾಡಿದ್ದಾರೆ, ಕೆಲವೊಬ್ಬರು ಕೆನರಾ ಬ್ಯಾಂಕಲ್ಲಿ ಜಾಬ್ ಆಯಿತು, ಕೆಲವೊಬ್ಬರಿಗೆ RRB PO ಮತ್ತು RRB ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಪೋಸ್ಟ್ಗಳಾಯಿತು. ಆದ ನಂತರ ಏನು ಮಾಡಿದೆ ಅಂದರೆ ಇಲ್ಲಿ RBI ಆಫೀಸ್ ಅಟೆಂಡೆಂಟ್ಗೆ ರಿಸೈನ್ ಮಾಡಿ ಹೋದರು. ಇದು ಬೆಂಗಳೂರು HRMDಯಲ್ಲಿ ಗೊತ್ತಿದೆ. ಆದ್ರೂ ಸಹ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಆ್ಯಕ್ಷನನ್ನು ತೊಗೊಂಡಿಲ್ಲ. ಅದೇ ರೀತಿಯಾಗಿ ಇನ್ನೊಬ್ಬರು ಅವ್ರು ಗ್ರ್ಯಾಜುಯೇಟ್ ಅಂತ ಗೊತ್ತಾಯಿತು, ಬಟ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಅಥವಾ ಒಂದು 8-10 ತಿಂಗಳು ವರ್ಕ್ ಮಾಡಿದ್ದಾರೆ ಅಟೆಂಡೆಂಟಾಗಿ, ಅವ್ರ ಸ್ಯಾಲ್ರಿ ಪೇ ಮಾಡಿದೆ ರಿಸರ್ವ್ ಬ್ಯಾಂಕ್. ಅದೇ ರೀತಿಯಾಗಿ ಅವರಿಗೆ ಕೆಲವೊಂದು ಫೆಸಿಲಿಟೀಸನ್ನು ಕೊಟ್ಟಿದೆ. ಅವನ್ನು ರಿಟರ್ನ್ ಪಡೆಯುವಂತಹ ಯಾವುದೇ ರೀತಿಯಾದಂತಹ ಏನು ಪ್ರೊಸೀಜರ್ ನಡೆದಿಲ್ಲ. ಜಸ್ಟ್ ಅವರಿಗೆ ಪರ್ಸ್ನಲ್ ರೀಸನ್ನಿಂದ ರಿಸೈನ್ ಮಾಡ್ತಿದ್ದೀನಿ ಅಂತೇಳಿ ರಿಸೈನ್ ಮಾಡಿ ಅಂತೇಳಿ ಕ್ಯಾಂಡಿಡೇಟ್ಗೆ ಹೇಳಿ ಅವ್ರ ಕಡೆಯಿಂದ ರಿಸೈನ್ ಮಾಡಿಸ್ಕೊಂಡಿದ್ದಾರೆ. ಅವರು ಗ್ರ್ಯಾಜುಯೇಟ್ ಅಂತ ಪ್ರೂವ್ ಆದ್ರೂ ಸಹ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಆ್ಯಕ್ಷನನ್ನು ತೊಗೊಂಡಿಲ್ಲ. ನಮ್ಮ ಬೆಂಗಳೂರು HRMD ಎಷ್ಟು ವರಷ್ಟಾಗಿ ಅಂದರೆ ರಿಸರ್ವ್ ಬ್ಯಾಂಕ್ HRMD ಏನಿದೆ ಎಷ್ಟು ವರಷ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುತ್ತೆ ಅಂದರೆ ಇದೇ ಎಕ್ಸಾಂಪಲ್. ಅವರು ಗ್ರ್ಯಾಜುಯೇಟ್ಸ್ ಅಂತ ಗೊತ್ತಿದ್ರೂ ಸಹ ಅವ್ರಿಗೆ ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಕೊಡಲಾರ್ದೆ ಜಸ್ಟ್ ಪರ್ಸ್ನಲ್ ರೀಸನ್ಸಿಂದ ರಿಸೈನ್ ಮಾಡ್ತಿದ್ದೀನಿ ಅಂತೇಳಿ ರಿಸೈನ್ ಮಾಡಿ ಹೋಗಿ ಅಂತೇಳಿ ಅವರನ್ನು ರಿಸೈನ್ ಮಾಡಿ ಹೊರಗಡೆ ಕಳಿಸಿದೆ. ಈಗ ಈ 2026 ಈಗ ನಾವೇನು ಮಾಡಬೇಕಂದ್ರೆ ಅವ್ರನ್ನ ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಗ್ರ್ಯಾಜುಯೇಟ್ಸನ್ನು. ಈ ರಿಕ್ರೂಟ್ಮೆಂಟಲ್ಲೂ ಭಾಳಷ್ಟು ಜನ ಬರೆದಿದ್ದಾರೆ, ಅವರೂ ಸೆಲೆಕ್ಟ್ ಆಗ್ತಾರೆ. ನಾವು ಮಾಡಬೇಕಾಗಿರೋದು ಒಂದೇ, ಫಸ್ಟ್ ಏನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಈ ರಿಸಲ್ಟ್ಸ್ ಬಿಟ್ಟ ಮೇಲೆ ನೀವು ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅವರೆಲ್ಲ ಮಾಡಬೇಕಾಗಿರೋದೊಂದೇ 20 ಇಯರ್ಸ್ ಎಬೋ ಅಥವಾ 21 ಇಯರ್ಸ್ ಎಬೋ ಇರುವಂತಹ ಕ್ಯಾಂಡಿಡೇಟ್ಸ್ಗೆ ಅವರ ಗ್ರ್ಯಾಜುಯೇಟ್ಸಾ ಅಥವಾ ನಾನ್ ಗ್ರ್ಯಾಜುಯೇಟ್ಸಾ ಅಂತೇಳಿ ಸ್ಟ್ರಿಕ್ಟಾಗಿ ಎಂಕ್ವೈರಿ ಮಾಡೋಕ್ಕೆ ನಾವೇನು ಬೇಕಂದರೆ ರಿಸರ್ವ್ ಬ್ಯಾಂಕನ್ನು ಕೇಳ್ಕೋಬೇಕು. HRMD ಬೆಂಗಳೂರು HRMD ಏನಿದೆ, ನಾವು ಬೆಂಗಳೂರು ರೀಜಿಯನ್ ಅಲ್ಲ, ಈ ಬೆಂಗಳೂರು HRMD ರಿಸರ್ವ್ ಬ್ಯಾಂಕ್ HRMDಯನ್ನು ಕೇಳ್ಕೋಬೇಕಾಗುತ್ತೆ. ಫಸ್ಟ್ ಒನ್ ಏನಂದರೆ ನಮಗೆ 20 ಅಥವಾ 21 ಎಬೋ ಇರೋರ್ದು ಆಲ್ಮೋಸ್ಟ್ ಏನಾಗಿರುತ್ತೆ, ಡಿಗ್ರಿ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಇಂಜಿನಿಯರಿಂಗ್ ಮಾಡೋರ್ದು 22 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈಗ PU ಅಥವಾ 10th ಮುಗಿದ ಮೇಲೆ ಯಾವುದೇ ರೀತಿಯಾದಂತಹ ಸ್ಟಡಿ ಮಾಡಿಲ್ಲ, ನಾನು PUC ಓದಿಲ್ಲ ಅಥವಾ ಡಿಗ್ರಿ ಓದಿಲ್ಲ ಅಂತ ಯಾರು ಹೇಳ್ತಾರೋ ಅವರೆಲ್ಲರೂ ಆಲ್ಮೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿರ್ತಾರೆ. ಇದು ನಾವು ಬೆಂಗಳೂರು ರಿಸರ್ವ್ ಬ್ಯಾಂಕ್ ಏನಿದೆ ಅದು HRMD ಗಮನಕ್ಕೆ ನಾವು ತರಬೇಕು. ಈಗ ಸಪೋಸ್ ನಾನು ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಅಥವಾ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ ಅಥವಾ ಥರ್ಡ್ ಇಯರಲ್ಲಿ ಓದ್ತಾ ಇದ್ದೀನಿ ಅಂದರೆ ನಾವು ಹೇಳ್ಕೊಬೋದು, ನಾನೀಗ 10th ಮುಗಿದಿದೆ, PU ಮುಗಿದಿದೆ, ಈಗ ನಾನು ಡಿಗ್ರಿ ಫಸ್ಟ್ ಇಯರ್ ಅಥವಾ ಡಿಗ್ರಿ ಸೆಕೆಂಡ್ ಇಯರ್ ಅಥವಾ ಡಿಗ್ರಿ ಫೈನಲ್ ಇಯರಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಕೊಬೋದು. ಬಟ್ ಯಾರು ಹೇಳಲ್ವೋ, ನಾನು ಅಸಲ 10th ಮುಗಿದ್ಮೇಲೆ ಓದೇ ಇಲ್ಲ, PU ಮುಗಿದ್ಮೇಲೆ ಓದೇ ಇಲ್ಲ ಅಂತ ಯಾರು ಹೇಳ್ತಾರೋ ಆಲ್ಮೋಸ್ಟ್ ಎಲ್ಲರೂ ಗ್ರ್ಯಾಜುಯೇಟ್ಸ್ ಆಗಿರ್ತಾರೆ. ನಾವೇನು ಮಾಡಬೇಕಂದ್ರೆ ಈ ರಿಸರ್ವ್ ಬ್ಯಾಂಕ್ HRMD ಬೆಂಗಳೂರು ಏನಿದೆ ಅವ್ರ ಮೇಲೆ ನಾವು ಒತ್ತಡ ತರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಸ್ಟ್ರಿಕ್ಟಾಗಿ 20 ಇಯರ್ಸ್ ಎಬೋ ಅಥವಾ 21 ಇಯರ್ಸ್ ಎಬೋ ಯಾರ್ಯಾರು ಇದ್ದಾರೆ ಅವ್ರದ್ದು ಏನು ಡಿಜಿಲಾಕರಲ್ಲಿ ಚೆಕ್ ಮಾಡ್ಬೋದು. ಡಿಜಿಲಾಕರಲ್ಲಿ ಚೆಕ್ ಮಾಡಬೇಕಂದ್ರೆ ಅವ್ರು ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದಿದ್ದಾರೆ ಗೊತ್ತಾಗಬೇಕು, ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಯಾಂಡಿಡೇಟ್ ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದಾನೆ, ಆ ರಿಜಿಸ್ಟ್ರೇಷನ್ ನಂಬರ್ ಏನು, ಡಿಗ್ರಿದು ಅಂತ ತಿಳ್ಕೊಳ್ಳೋದು. ಅವ್ರು ಏನಾದರೂ ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಸಿಗ್ತಾರೆ, ಇಲ್ಲಾಂದರೆ ಸಿಗಲ್ಲ. ನಮಗೆ ಮೇನಾಗಿ ಟಾರ್ಗೆಟ್ ಮಾಡಬೇಕಾಗಿರೋದು 10th ಮುಗಿದ್ಮೇಲೆ ನಾನು ಏನೂ ಓದಿಲ್ಲ ಅಂತ ಯಾರು ಹೇಳ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂತಹ ಕ್ಯಾಂಡಿಡೇಟ್ಸನ್ನು ಬ್ಯಾಕ್ಗ್ರೌಂಡನ್ನು ಅವರು ಗ್ರ್ಯಾಜುಯೇಟ್ಸ್ ಅಥವಾ ನಾನ್ ಗ್ರ್ಯಾಜುಯೇಟ್ಸನ್ನು ಸ್ಟ್ರಿಕ್ಟಾಗಿ ವೆರಿಫೈ ಮಾಡಿದ್ರೆ ಸಿಗುವಂತಹ ಚಾನ್ಸಸ್ ಇರುತ್ತೆ.
ಅದೇ ರೀತಿಯಾಗಿ EWS ಕ್ಯಾಂಡಿಡೇಟ್ಸ್ ಏನಿದ್ದೀರಿ, ನೀವು ಬಿಫೋರ್ ಕಟ್ ಆಫ್ ಡೇಟ್ ಅಂದರೆ ಮಾರ್ಚ್ 2 ಅಥವಾ ಮಾರ್ಚ್ 1 ಏನೋ ಲಾಸ್ಟ್ ಡೇಟ್ ಇತ್ತು, ಅದಕ್ಕಿಂತ ಮೊದಲು EWS ಸರ್ಟಿಫಿಕೇಟ್ ಅಂತ ತೊಗೋಬೇಕು. ಇಲ್ಲಾಂದರೆ ಅವರನ್ನು UR ಅಂದರೆ ಜನರಲ್ ಕೆಟಗರಿಯಲ್ಲಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತೇಳಿ ನೋಟಿಫಿಕೇಷನನ್ನು ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡೋದು ಬೇಕಾಗಿಲ್ಲ. ಸೇಮ್ ಕಂಡೀಷನ್ 2020ಯಲ್ಲೂ ಇತ್ತು. ಬಟ್ ಏನಾಗಿದೆ ಅಂದರೆ ಅಲ್ಲಿ ಸೆಲೆಕ್ಟ್ ಆಗಿರುವಂಥ ಕ್ಯಾಂಡಿಡೇಟ್ ಏನಾಗಿದೆ, ಕಟ್ ಆಫ್ ಡೇಟ್ ಆದಮೇಲೆ EWS ಸರ್ಟಿಫಿಕೇಟ್ ತೊಗೊಂಡಿದೆ. ಆದ್ರೂ ಸಹ ಅವ್ರನ್ನ EWS ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವೀಗ ಮಾಡಬೇಕಾಗಿರೋದು ಏನಂದರೆ EWS ಸರ್ಟಿಫಿಕೇಟ್ಸ್ ಏನಾದರೂ ನೀವು ಕಟ್ ಆಫ್ ಡೇಟ್ ಆದಮೇಲೆ ಯಾರಾದರೂ ತೊಗೊಂಡಿದ್ರೆ ಯಾವುದೇ ರೀತಿಯಾದಂತಹ ಭಯ ಪಡೋದು ಬೇಕಾಗಿಲ್ಲ. ನೀವು 2020ಯಲ್ಲಿ ಯಾವ ಥರ ಅವ್ನು EWS ಎಲ್ಲಿ ತೊಗೊಂಡಿದ್ದೀರಿ ಅಂತ ಕ್ವಶನ್ ಮಾಡಿ, ಕಟ್ ಆಫ್ ಡೇಟ್ ಆದಮೇಲೂ EWS ಸಬ್ಮಿಟ್ ಮಾಡಿದರೆ ನೀವು ಯಾವ ಥರ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಂತ ಕ್ವಶನ್ ಮಾಡಿ, ಯಾವುದೇ ತೊಂದರೆ ಇಲ್ಲ. ಬೇಕಾದರೆ ಪ್ರೂಫ್ಸ್ ಏನಾದರೂ ಬೇಕಾದರೆ ಸಮಯ ಬಂದಾಗ ನಿಮ್ಗೆ ಕೊಡ್ತೀವಿ. ಇಷ್ಟು ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.